ದೀಪಾವಳಿಯ ಸಂಭ್ರಮ ಕಳ್ಕೊಂಡಿದ್ದಾರೆ 100ಕ್ಕೂ ಹೆಚ್ಚು ಜನ. ಪಟಾಕಿ ಸಿಡಿದು 100ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಗಾಯ ಆಗಿದೆ. ಗಾಯಾಳುಗಳ ಪೈಕಿ 60ಕ್ಕೂ ಹೆಚ್ಚು ಮಕ್ಕಳೇ ಇದ್ದಾರೆ. ಎಲ್ಲ ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೀಪಾವಳಿಯ ಸಂಭ್ರಮ ರಾಜ್ಯದಾದ್ಯಂತ ಇದೆ, ದೇಶದಾದ್ಯಂತ ಇದೆ. ಪಟಾಕಿ ಸಿಡಿದು 100ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಗಂಭೀರವಾದಂಥ ಗಾಯಗಳಾಗಿದೆ. 60ಕ್ಕೂ ಹೆಚ್ಚು ಮಕ್ಕಳು ಆಸ್ಪತ್ರೆ ಪಾಲಾಗಿದ್ದಾರೆ, ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. 18 ವರ್ಷದೊಳಗಿನ 45 ಜನರ ಕಣ್ಣಿಗೆ ಗಾಯಗಳಾಗಿದೆ. 7 ಜನರ ಕಣ್ಣಿಗೆ ಗಂಭೀರ ಗಾಯವಾಗಿ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗಿದೆ, ಸರ್ಜರಿ ಮಾಡಲಾಗಿದೆ. ನಾರಾಯಣ ನೇತ್ರಾಲಯ ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಿರೋದು. ಪ್ರತಿ ವರ್ಷವೂ ಕೂಡ ದೀಪಾವಳಿ ಮತ್ತು ಗಣೇಶ ಹಬ್ಬದ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪಟಾಕಿಗಳನ್ನು ಸಿಡಿಸಲಾಗುತ್ತೆ. 18 ವರ್ಷದ ಒಳಗಿನ ಮಕ್ಕಳೇ ಈ ರೀತಿಯಾಗಿ ಪಟಾಕಿ ಅವಘಡಗಳಿಗೆ ತುತ್ತಾಗ್ತಾ ಇರೋದು. ಟೋಟಲಿ 28 ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. 6 ಜನ ಇನ್ ಪೇಷಂಟ್ ಆಗಿ ಟ್ರೀಟ್ ಮಾಡ್ತಾ ಇದೀವಿ. ಅದರಲ್ಲಿ 4 ಜನಕ್ಕೆ ಸರ್ಜರಿ ಆಗಿದೆ. ಇನ್ನು 2 ಪೇಷಂಟ್ಗೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೈಫಿಮಾ ಅಂತ ಇರುತ್ತೆ, ಅದಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಟ್ರೀಟ್ ಮಾಡ್ತಾ ಇದ್ದೇವೆ. ಪಟಾಕಿ ಹಚ್ಚೋರ್ಗಿನ್ನ ಪಟಾಕಿ ನೋಡ್ತಾ ಇರೋರಿಗೆ, ಪಟಾಕಿ ಬಗ್ಗೆ ಗಮನ ಇಲ್ಲದೆ ಪಕ್ಕದಲ್ಲಿದ್ದವರಿಗೆ ಡ್ಯಾಮೇಜ್ ಜಾಸ್ತಿ ಆಗಿದೆ. ಟೋಟಲಿ 17 ಜನ ಅಡಲ್ಟ್ಸ್ ಮತ್ತೆ 10 ಜನ ಚಿಲ್ಡ್ರನ್ ಗಾಯ ಆಗಿದೆ. ಅದರಲ್ಲಿ ಮೇಲ್ ಬಂದು 13 ಜನ, ಅಡಲ್ಟ್ ಫಿಮೇಲ್ ಬಂದು 4 ಜನ, ಮಕ್ಕಳು ಗಂಡು ಮಕ್ಕಳು 7 ಜನ ಮತ್ತೆ ಹೆಣ್ಣು ಮಕ್ಕಳಿಗೆ 3 ಜನಕ್ಕೆ ಗಾಯ ಆಗಿದೆ. ಟೋಟಲಿ 28 ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. 6 ಜನ ಪಿಜಿಯಲ್ಲಿ ತಿಗಣೆ ಜಾಸ್ತಿ ಆಗಿದೆ ಅಂತ ಔಷಧಿ ಸಿಂಪಡಣೆ ಮಾಡಿದ್ರು. ತಿಗಣೆ ಔಷಧಿಯ ವಾಸನೆಗೇನೆ ಬಿಟೆಕ್ ವಿದ್ಯಾರ್ಥಿ ಸಾವನ್ನಪ್ಪಿದ್ದ. ಪಿಜಿಯಲ್ಲಿ ತಿಗಣೆ ಜಾಸ್ತಿ ಆಗಿದೆ ಅಂತ ಔಷಧಿ ಹಾಕಿದ್ರು. ತಿಗಣೆ ಔಷಧಿ ವಾಸನೆಗೆ ಬಿಟೆಕ್ ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ. ಬೆಂಗಳೂರಿನ HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ. ತಿಗಣೆ ಔಷಧಿ ಹಾಕಿದ್ದು ಗೊತ್ತಿಲ್ಲದೆ ಪವನ್ ಅನ್ನುವಂತಹ ಬಿಟೆಕ್ ವಿದ್ಯಾರ್ಥಿ ಒಳಗೋಗಿದ್ದಾನೆ. ಪಿಜಿ ಒಳಗಡೆ, ಆತನ ರೂಮ್ ಒಳಗಡೆ ತಿಗಣೆ ಔಷಧಿ ವಾಸನೆಗೆ ಅಸ್ವಸ್ಥನಾಗಿ ಪಿಜಿಯಲ್ಲೇ ಸಾವನ್ನಪ್ಪಿದ್ದಾನೆ ಆ ಯುವಕ. ತಿರುಪತಿ ಮೂಲದ ಪವನ್ ತಿಗಣೆ ಔಷಧಿ ವಾಸನೆಗೆ ಬಲಿಯಾದಂತಹ ಯುವಕ. ಆತನ ಫೋಟೋ ಕೂಡ ನೋಡ್ತಾ ಇದ್ದೆ. ಇತ್ತೀಚೆಗಷ್ಟೇ ಎಂಜಿನಿಯರಿಂಗ್ ಮುಗಿಸಿದ್ದ. HL ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಬೌರಿಂಗ್ ಆಸ್ಪತ್ರೆಗೆ ಶವವನ್ನ ರವಾನೆ ಮಾಡಲಾಗಿದೆ. ದುರಾದೃಷ್ಟದ ಸಾವಿದು. ಗೊತ್ತಿಲ್ಲದೇನೆ ರೂಮ್ ಒಳಗೆ ಹೋದಂತಹ ವ್ಯಕ್ತಿ ಆ ವಾಸನೆಗೆ ಅಲ್ಲೇ ಸಾವನ್ನಪ್ಪಿದ್ದಾನೆ. ಇತ್ತೀಚೆಗಷ್ಟೇ ಎಂಜಿನಿಯರಿಂಗ್ ಮುಗಿಸಿದಂಥ ಪವನ್ ಇನ್ನೇನು ಕೆಲಸದ ಹುಡುಕಾಟದಲ್ಲಿದ್ದ ಅಂತ ಕಾಣಿಸುತ್ತೆ. ಪಿಜಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದ. ತಿಗಣೆ ಜಾಸ್ತಿ ಆಗಿದೆ ಪಿಜಿಯಲ್ಲಿ ಅಂತ ಪಿಜಿ ಮಾಲೀಕರು ಔಷಧಿ ಸಿಂಪಡಣೆ ಮಾಡಿದ್ರು. ಆದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಥವಾ ಪಿಜಿಯಲ್ಲಿರುವಂತಹ ಎಲ್ಲರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರಲಿಲ್ವಾ? ವಾಸನೆ ಇದೆ, ಯಾರು ಒಳಗಡೆ ಹೋಗಬಾರದು ಅಂತ ಈ ವಿದ್ಯಾರ್ಥಿಗೆ ಹೇಗೆ ಮಾಹಿತಿ ಸಿಗಲಿಲ್ಲ? ಒಂದು ಅವಘಡ ನಡೆದು ಹೋಗಿದೆ. ತಿರುಪತಿ ಮೂಲದ ಪವನ್ ತಿಗಣೆ ಔಷಧಿಯ ವಾಸನೆಗೆ ಬಲಿಯಾದಂಥ ವ್ಯಕ್ತಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಹೇಗೆ ನಡೆದಿದ್ದ ಘಟನೆ ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಇದ್ದೀವಿ. ಆದರೆ ಮಾಲೀಕರ ನಿರ್ಲಕ್ಷ್ಯನ ಇದು, ಯಾರನ್ನೂ ಕೂಡ ಒಳಗೆ ಬಿಡಬಾರ್ದಾಗಿತ್ತಲ್ವಾ? ಎಸ್, ಖಂಡಿತವಾಗ್ಲೂ ಅರುಣ್. ಯಾಕಂದ್ರೆ ಈ ಪವನ್ ಎನ್ನುವಂತ ವ್ಯಕ್ತಿ ಮೂಲತಃ ತಿರುಪತಿಯು. ಈತ ಬಿಟೆಕ್ ಓದ್ತಿರುವಂತಹ ಕಾರಣಕ್ಕೋಸ್ಕರ 3 ತಿಂಗಳಿಂದ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು HL ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪಿಜಿಯಲ್ಲಿ ಕೂಡ ಅಷ್ಟೇ ಸೇರ್ಕೊಳ್ತಾನೆ. ಆದ್ರೆ ಎಲ್ಲರೂ ಕೂಡ ಅಷ್ಟೇ ಈ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಊರಿಗೆ ಹೋಗ್ತಿರ್ತಾರೆ. ಈತನೂ ಕೂಡ ಅಷ್ಟೇ ಊರಿಗೆ ಹೋಗಿರ್ತಾನೆ. ಊರಿಗೆ ಹೋದಂತಹ ಈತ ನಿನ್ನೆ ಸಂಜೆ ವೇಳೆಗೆ ವಾಪಸ್ ಬೆಂಗಳೂರಿಗೆ ಬರ್ತಾನೆ. ವಾಪಸ್ ಬೆಂಗಳೂರಿಗೆ ಬಂದಂತಹ ವೇಳೆಯಲ್ಲಿ ಪಿಜಿಯನ್ನ ಕೀ ಈತನೇ ಬಳಿನೇ ಇರುತ್ತೆ. ಅದನ್ನ ಓಪನ್ ಮಾಡ್ಕೊಂಡು ರೂಮಲ್ಲಿ ಹೋಗಿ ಮಲಗ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಪಿಜಿಗೆ ಕಳೆದ 1 ವಾರದಿಂದ ಎಲ್ಲರೂ ಹೋದಂತ ಸಂದರ್ಭದಲ್ಲಿ ತಿಗಣೆ ಔಷಧಿಯನ್ನ ಹೊಡಿರ್ತಾರೆ. ಆ ಒಂದು ಔಷಧಿ ಹೊಡೆದಿದ್ರು ಕೂಡ ಅದನ್ನ ಕ್ಲೀನ್ ಮಾಡಿರೋದಿಲ್ಲ. ಏಕಾಏಕಿ ನಿನ್ನೆ ಸಂಜೆ ಬಂದಂತ ಪವನ್ ನೇರವಾಗಿ ರೂಮಲ್ಲಿ ಹೋಗಿ ಮಲಗ್ತಾನೆ. ರೂಮಲ್ಲಿ ಹೋಗಿ ಮಲಗಿದ್ದಾದಂತ ಬಳಿಕ ಬೆಳಿಗ್ಗೆ ವೇಳೆಗೆ ಸಂಪೂರ್ಣವಾಗಿ ಅಸ್ವಸ್ಥರಾಗಿದೆ. ಜೊತೆಗೆ ಆ ಒಂದು ರೂಮ್ ನಲ್ಲಿಯೇ ಆತ ವಾಂತಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಕೂಡ ಕಂಡು ಬಂದಿದೆ. ಬೆಳಿಗ್ಗೆ ಆತ ಎಚ್ಚರಿಕೆ ಆಗದ ಕಾರಣಕ್ಕೋಸ್ಕರ ಪಿಜಿಯಲ್ಲಿರುವಂತವ್ರು ಹೋಗಿ ನೋಡಿದಂತ ವೇಳೆಯಲ್ಲಿ ಆತ ಸಾವನ್ನಪ್ಪಿರುವಂತ ವಿಚಾರ ಕೂಡ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಟ್ಟಂತ ಬಳಿಕ ಈಗ ಕುಟುಂಬಸ್ಥರು ಕೂಡ ಬಂದಿದ್ದು ಸದ್ಯಕ್ಕೆ HL ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿದ್ರೆ. ಎಲ್ಲೋ ಒಂದ್ ಕಡೆ ಪಿಜಿ ಮಾಲೀಕರ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಘಟನೆ ಆಗಿದೆ. ಯಾಕಂದ್ರೆ ಒಂದು ವೇಳೆ ತಿಗಣೆ ಔಷಧಿ ಹೊಡೆದಂತಹ ವೇಳೆಯಲ್ಲಿ ಇಲ್ಲಿ ಔಷಧಿ ಹೊಡೆದಿದ್ದೀವಿ ಅಂತ ಹೇಳಿ ಲಾಕ್ ಆದ್ರೂ ಮಾಡಬೇಕಾಗಿತ್ತು, ಅಥವಾ ಅಲ್ಲೊಂದು ಸ್ಟಿಕ್ಕರ್ ಆದ್ರೂ ಹಾಕಿಸ್ಬೇಕಾಗಿತ್ತು. ಇದ್ಯಾವುದು ಇಲ್ಲದ ಕಾರಣಕ್ಕೋಸ್ಕರ ಈ ಒಂದು ಸಾವಿಗೆ ಪಿಜಿ ಮಾಲೀಕರ ನಿರ್ಲಕ್ಷ್ಯ ಕಾರಣ ಅಂತ ಹೇಳಿ ದೂರನ್ನು ಕೂಡ ಕೊಟ್ಟಿರುವಂತಹದ್ದು. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.